ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಕರಿಮೆಣಸು ಅಥವಾ ಕಾಳು ಮೆಣಸನ್ನು ನಾವು ನಾನಾ ರೀತಿಯ ಅಡುಗೆಯಲ್ಲಿ ಬಳಸುತ್ತೇವೆ. ಅಷ್ಟೇ ಅಲ್ಲ, ಕಾಳು ಮೆಣಸನ್ನು ಆಯುರ್ವೇದಿಕ್ ಔಷಧಿಗಳಲ್ಲೂ ಬಳಸಲಾಗುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿರುವ ಈ ಸಣ್ಣ ಮಸಾಲೆ ಪದಾರ್ಥವು ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ಇನ್ನು ಇಂತಹ ಅದ್ಭುತ ಗುಣವನ್ನು ಹೊಂದಿರುವ ಕರಿಮೆಣಸನ್ನು ಕೆಲವರು ಅಡುಗೆಗೆ ಬಳಸುವುದೇ ಇಲ್ಲ. ಆದರೆ ಇದರಿಂದ ದೊರೆಯುವ ಲಾಭವನ್ನು ತಿಳಿದರೆ ಖಂಡಿತವಾಗಿಯೂ ನೀವು ಕೂಡ ಪ್ರತಿದಿನ ಅಡುಗೆಗೆ ಕರಿಮೆಣಸನ್ನು ಬಳಸುತ್ತೀರಾ. ಬನ್ನಿ ಹಾಗಾದ್ರೆ ಪ್ರತಿದಿನ ಕರಿಮೆಣಸನ್ನು ಅಡುಗೆಗೆ ಬಳಸುವುದರಿಂದ ದೊರೆಯುವ ಅದ್ಭುತ ಲಾಭಗಳ ಬಗ್ಗೆ ತಿಳಿಯೋಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕರಿಮೆಣಸು ಬ್ಯಾಕ್ಟೀರಿಯಾ ವಿರೋಧಿ ಸ್ವಭಾವವನ್ನು ಹೊಂದಿದೆ. ಇದು ಪ್ರತಿಜೀವಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕೆಮ್ಮು ಮತ್ತು ನೆಗಡಿ ಸೇರಿದಂತೆ ಸಾಮಾನ್ಯ ಋತುಮಾನದ ಕಾಯಿಲೆಗಳನ್ನು ಸಹ ಗುಣಪಡಿಸುತ್ತದೆ. ಕಾಳು ಮೆಣಸಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಇರುವುದರಿಂದ ತಪ್ಪದೆ ಪ್ರತಿದಿನ ಅಡುಗೆಯಲ್ಲಿ ಬಳಸಿ. ಇದು ನಿಮಗೂ ಗೊತ್ತಿರಬಹುದು, ಕೆಮ್ಮು ಶೀತ ಉಂಟಾದಾಗ ನಮ್ಮ ಅಜ್ಜಿಯಂದಿರು ಕಾಳು ಮೆಣಸಿನ ಕಷಾಯ ಮಾಡಿ ಕುಡಿಸುತ್ತಿದ್ದರು. ಈ ಕಷಾಯ ಕುಡಿದರೆ ಶೀತಕ್ಕೆ ಬೇರೆ ಮದ್ದೇ ಬೇಕಾಗಿಲ್ಲ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಕಾಳು ಮೆಣಸಿನಲ್ಲಿ ಪೈಪರಿನ್ ಇದೆ. ಇದು ಹೊಟ್ಟೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮತ್ತಷ್ಟು ಸ್ರವಿಸುತ್ತದೆ. ಹಾಗಾಗಿ ನೀವು ಕರಿಮೆಣಸನ್ನು ಅಡುಗೆಗೆ ಹಾಕಿದರೆ ಅದು ಉತ್ತಮ ರುಚಿಯನ್ನು ನೀಡುವುದರ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸಲು ಸಹಕರಿಸುತ್ತದೆ. ನಿರ್ವಿಷೀಕರಣವನ್ನು ಹೆಚ್ಚಿಸುತ್ತದೆ. ಕರಿಮೆಣಸು ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಪೈಪರಿನ್ ಎಂಬ ಪ್ರಬಲವಾದ ಉತ್ಕರ್ಷಣ ನಿರೋಧಕದಿಂದ ಕೂಡಿದೆ. ಈ ಪೋಷಕಾಂಶವು ನಮ್ಮ ಜೀವಕೋಶಗಳಿಗೆ ಫ್ರೀ ರ್ಯಾಡಿಕಲ್ಸ್ ಇಂದ ಆಗುವ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ತೂಕ ಇಳಿಕೆಗೆ ಉತ್ತಮ. ಅಡುಗೆ ಮನೆಯಲ್ಲಿ ನೀವು ಸಾಕಷ್ಟು ಮಸಾಲೆಗಳನ್ನು ಕಾಣಬಹುದು. ಅದು ಉತ್ತಮ ಚಯಾಪಚಯಕ್ಕೆ ಸಹಾಯಕಾರಿಯಾಗಿರಬಹುದು. ಆದರೆ ಕರಿಮೆಣಸು ತೂಕ ನಷ್ಟಕ್ಕೆ ತುಂಬಾನೇ ಸಹಾಯಕಾರಿ. ಕರಿಮೆಣಸು ಆಹಾರದಿಂದ ಪೋಷಕಾಂಶಗಳನ್ನು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಚಯಾಪಚಯವನ್ನು ಹೆಚ್ಚಿಸಿ ಹೆಚ್ಚಿರುವ ಕೊಬ್ಬಿನ ಕೋಶಗಳನ್ನು ಒಡೆಯುತ್ತದೆ. ಕರಿಮೆಣಸಿನಲ್ಲಿರುವ ಈ ಅಂಶವು ತೂಕ ನಷ್ಟಕ್ಕೆ ಬಹಳ ಸಹಾಯಕಾರಿ. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಕರಿಮೆಣಸಿನಲ್ಲಿರುವ ಪೈಪರಿನ್ ಎಂಬ ಸಂಯುಕ್ತವು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕರಿಮೆಣಸು ಪೊಟ್ಯಾಷಿಯಂನ ಯೋಗ್ಯ ಮೂಲವಾಗಿದೆ. ಆದ್ದರಿಂದ ಇದು ಸೋಡಿಯಂ ದುಷ್ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಚರ್ಮಕ್ಕೂ ಒಳ್ಳೆಯದು. ಕರಿಮೆಣಸು ರಕ್ತ ಪರಿಚಲನೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಚರ್ಮಕ್ಕೆ ಹೆಚ್ಚಿನ ಆಮ್ಲಜನಕವನ್ನು ಒದಗಿಸುತ್ತದೆ. ಇದನ್ನು ನಿಮ್ಮ ಆಹಾರಕ್ಕೆ ಸೇರಿಸುವುದರಿಂದ ಅನಗತ್ಯ ಚರ್ಮದ ಸುಕ್ಕನ್ನು ಇದು ತಡೆಯುತ್ತದೆ. ನೋಡಿದ್ರಲ್ಲ, ಬರೀ ಇಷ್ಟೇ ಅಲ್ಲ, ಇನ್ನೂ ಹಲವಾರು ಲಾಭಗಳೇ ಕರಿಮೆಣಸಿನಿಂದ ನಿಮಗೆ ದೊರೆಯುತ್ತದೆ. ಆದ್ದರಿಂದ ಪ್ರತಿದಿನ ಅಡುಗೆಗೆ ಕಾಳು ಮೆಣಸನ್ನು ಬಳಸುವುದನ್ನು ಮರೆಯದಿರಿ. ಉತ್ತಮ ಆರೋಗ್ಯ ಲಾಭವನ್ನು ಪಡೆಯಿರಿ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.